ನಮಸ್ತೆ ಕೃಷಿ ಮಿತ್ರರೇ, ನಿನ್ನೆ ನಮ್ಮ ಮನೆಗೆ ಹೊಸ ಮೆಂಬರ್ ಎಂಟ್ರಿ ಆದರು. ಅಂದರೆ ನಮ್ಮ ಎತ್ತು ನನಗೆ ಹೇಳಿರಲಿಲ್ಲ. ಸರ್ಪ್ರೈಸಾಗಿ ನಮ್ಮ ಮನೆಯವ್ರು ತಂದರು. ತಂದ ಮೇಲೆ ನನಗೂ ಗೊತ್ತಾಗಿದ್ದು, ನನಗೆ ಹೇಳಲ್ಲ ಅವರು. ನಾನು ಉಳಕ್ಕೆ ಹೋಗಿದ್ದಾರೆ ಅಂದ್ಕೊಂಡೆ. ನನಗೂ ತುಂಬ ಸರ್ಪ್ರೈಸ್ ಆಯಿತು. ಆಮೇಲೆ ಆಚೆ ಕಟ್ಟಾಕ್ತಿದ್ದಾರೆ. ಒಳಗೆ ಸ್ವಲ್ಪ ಎತ್ತು ಕಟ್ಟಾಕಕ್ಕೆ ರೆಡಿ ಮಾಡಬೇಕು ಅಂತ. ಇದು ಒಂಟಿ ಎತ್ತು ತಂದಿರೋದು. ಹಂಗಾಗಿ ನೀವು ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಬೇರೆಯವ್ರಿಗೂ ಶೇರ್ ಮಾಡಿ. ಇದೇ ಥರ ಎತ್ತು ನಿಮ್ಮ ಹತ್ರ ಏನಾದರೂ ಇದ್ದರೆ, ನಮ್ಮ ಎತ್ತಿಗೆ ಜೋಡಿ ಆಗೋಂಥದ್ದಿದ್ದರೆ ಕಮೆಂಟ್ ಹಾಕಿ. ನಮ್ಮನೆಯವ್ರ ನಂಬರ್ ಕೊಡ್ತೀನಿ. ನಮ್ಮನೆಯವ್ರ ಹತ್ರ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಇದ್ದರೆ ಪ್ಲೀಸ್ ಹೇಳಿ. ಎತ್ತೇನಾದರೂ ಒಂಟಿ ಎತ್ತು ಇದ್ದರೆ ನಿಮ್ಮ ಮನೇಲಿ ಇದಕ್ಕೆ ಜೋಡಿ ಆಗೋಂಥದ್ದು. ನಮ್ಮನೆಯವ್ರು ಒಳಗಡೆ ಬಂದು ಎತ್ತು ಕಟ್ಟಾಕೋಕ್ಕೆ ರೆಡಿ ಮಾಡ್ತಾಯಿದ್ರು. ಉಬ್ಲೆಲ್ಲ ಹಾಕಿ ಮತ್ತು ಗೊಂತು ಏನೂ ರೆಡಿ ಮಾಡಿರಲಿಲ್ಲ. ಸರ್ಪ್ರೈಸಾಗಿ ತಂದ್ರಲ್ಲ, ಹಂಗಾಗಿ ಮುಂದೆ ಜಾಗ ಮಾಡ್ಕೊಳೋಣ ಅಂದ್ಬಿಟ್ಟು ಆಗ ತಕ್ಷಣಕ್ಕೆ ಅಂತ ಹೇಳಿ ಬಿಸಿಲಲ್ಲಿ ಇತ್ತಲ್ವ, ಅದಕ್ಕೆ ಗೊಂತೆಲ್ಲ ಹಾಕಿ ರೆಡಿ ಮಾಡಿದ್ರು. ಬಲಗಾಲಿಟ್ಟೆ ಬಂತು ಒಳಗಡೆ ನಮ್ಮ ಬಸವಣ್ಣ. ತುಂಬಾ ಖುಷಿ ಆಯಿತು. ಒಳಗಡೆ ಕಟ್ಟಾಕಿ ಸ್ವಲ್ಪ ನೀರಿಟ್ಟು ಉಳ್ಳಾಕನ ಅಂತ ರೆಡಿ ಮಾಡ್ತಿದ್ರು. ನಮ್ಮ ಹಳೆ ಎತ್ತುಗಳು 2 ಇದ್ದಾವಲ್ಲ, ಅದನ್ನು ದೊಡ್ಡಬಳ್ಳಾಪುರದವರು ಮತ್ತು ಮಂಡ್ಯದಿಂದ ಎಲ್ಲ ಬಂದಿದ್ದರು ನಿನ್ನೆ. ಕೇಳ್ತಿದ್ರು ನಮ್ಮ ಮನೆಯವ್ರನ್ನ, ಏನು ರೇಟ್ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಕೇಳಿಬಿಟ್ಟು ಬೇಕಿದ್ದರೆ ತಗೋಬೋದು ಅಂತ ಹೇಳ್ತಿದ್ರು. ನೋಡಬೇಕು, ವ್ಯಾಪಾರ ಆಗ್ತಾವಿದ್ದು. ಆಮೇಲೆ ಎಲ್ಲ ಎತ್ತುಗಳಿಗೂ ಹುಲ್ಲಾಕಿ ನೀರೆಲ್ಲ ಇಡ್ತಿದ್ದಾರೆ. ತುಂಬ ಖುಷಿಯಾಯಿತು. ನನಗೆ ಸರ್ಪ್ರೈಸ್ ಆಗೋಯಿತು. ಇಲ್ಲಿ ಪರವಾಗಿಲ್ಲ ಅಂತ ಹೇಳಿದೆ. ಈ ಎತ್ತಿಗೆ ಯಾವುದಾದ್ರೂ ಜೋಡಿ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಈ ವಿಡಿಯೋನ ಶೇರ್ ಮಾಡಿ. ಯಾರ ಹತ್ರನ ಇದ್ದರೆ ಅವರು ಹೇಳ್ತಾರೆ. ನಮ್ಮ ಮನೆಯವ್ರದ್ದು ನಂಬರ್ ಕೊಡ್ತೀನಿ. ತುಂಬಾ ಖುಷಿ ಆಯಿತು. ಸ್ವಲ್ಪ ಮುಂದೆ ಹೋದೆ, ಏನು ಆಯ್ತಿಲ್ಲ. ತುಂಬಾ ರೂಢಿಯಾಗಿದೆ ಅನಿಸುತ್ತೆ. ಆಗಲಿಲ್ಲ.